ಈಗ ಮತ್ತೆ 3 ತಿಂಗಳಿಂದ ಹಾಲಿನ ದರ ಏರಿಕೆ ಆಗಿತ್ತು, ಮತ್ತೆ ಹಾಲಿನ ದರ ಏರಿಕೆ ಮಾಡಬೇಕು ಅಂತಿದ್ದಾರೆ, ಏನು ಹೇಳ್ತೀರಿ? ಇದು ಪಬ್ಲಿಕ್ ಮೇಲೆ ಏರ್ತಾ ಇರೋಂಥ ಇದು ಭಾರಿ ಹೊರೆ. ಇದು ದಯವಿಟ್ಟು ಸರ್ಕಾರ, ನಾವು ಆ ಸರ್ಕಾರ ಸರಿ ಇಲ್ಲ ಅಂತಂತೇಳ್ಬಿಟ್ಟು ನಾವೆಲ್ಲ ಸೇರ್ಕೊಂಡು ₹1 ತಗೊಂಡಿರಾ ಈ ಸರ್ಕಾರ ಅಂತಂದರೆ ಇವರು ಒಂದಲ್ಲ ಒಂದು ರೀತಿ ಜನರ ಮೇಲೆ ಈ ಥರ ಏರ್ತಾ ಇದ್ರೆ ಏನು? ಆ ಸರ್ಕಾರಕ್ಕೂ ಈ ಸರ್ಕಾರಕ್ಕೂ ವ್ಯತ್ಯಾಸ ಇಲ್ಲ, ಒಂದೇ ನಾಣ್ಯದ ಎರಡು ಮುಖಗಳು. ಆಯಿತಾ? ಹಾಲಿನ ದರ ಹೆಚ್ಚಳ ಮಾಡ್ತಾ ಇರೋದು ಪಬ್ಲಿಕ್ ಮೇಲೆ ಒಂದು ದೊಡ್ಡ ಹೊರೆ ಬಿದ್ದಂಗೆ. ಅದರಿಂದ ದಯಮಾಡಿ ಸರ್ಕಾರ ಕೂಡಲೇ ಏನು ನಿರ್ಧಾರ ತಗೊಂಡಿದ್ದಾರೆ ಹಾಲಿನ ದರ ಹೆಚ್ಚಳ ಮಾಡಬೇಕಂತ ಅದನ್ನು ನಿಲ್ಲಿಸಬೇಕು. ಜನಸಾಮಾನ್ಯರಿಗೆ ಬರೀ ಎಷ್ಟಾಗುತ್ತೆ ಇದು? ಸಿಕ್ಕಾಪಟ್ಟೆ ಆಗುತ್ತೆ ಸರ್. ಈಗ ಒಂದು ಕಡೆ ನಮಗೆ ಕೊಟ್ಟಂಥ ದುಡ್ಡನ್ನು ಫ್ರೀಯಾಗಿ ಜನಗಳಿಗೆ ಹೆಂಗಸರಿಗೆ ಬಸ್ ಫ್ರೀ ಅಂತಂತ ಹೇಳ್ತಾರೆ, ಇನ್ನೊಬ್ರಿಗೆ ಯಾರೋ 2,000 ಹಾಕ್ತೀನಿ ಅಂತಂತ ಹೇಳ್ತಾರೆ. ಅದೆಲ್ಲ ನಮ್ಮ ದುಡ್ಡು ಸುಮಾರು 15,000 ಕೋಟಿ ಅಲ್ಲ 25,000 ಕೋಟಿನ ತಗೊಂಡು ಅಂತ. ಈಗ ಅದೇ 25,000 ಕೋಟಿ ಯಾವುದರ ಸ್ಲಮ್ಗಳು ಡೆವಲಪ್ ಮಾಡಲಿ ಅಲ್ವಾ? ಅದೇ 25,000 ಕೋಟಿನ ಕುಡಿಯೋಕ್ಕೆ ನೀರುಗಳಿಲ್ಲ, ಬಾತ್ರೂಮ್ಗಳಿಲ್ಲ, ಇಂಥದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಸರ್ಕಾರ ಪಬ್ಲಿಕ್ ಮೇಲೆ ಹಾಲು ಇವಾಗಲೇ ಜಾಸ್ತಿ ಆಗಿದೆ, ಇನ್ನೂ ಜಾಸ್ತಿ ಮಾಡಿ ಜನಸಾಮಾನ್ಯರ ಮೇಲೆ ಏರೋದು ಅಷ್ಟು ಒಳ್ಳೆಯದಲ್ಲ. ಸರ್ಕಾರ ಗ್ಯಾರಂಟಿ ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಅವರು